ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ ಓದಿಕೊಳ್ಳೋಣ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕೆಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಹೋದನು. ನೋಡಿ ಪ್ರಿಯರೇ, ಇಲ್ಲಿ ಹುಟ್ಟುಕುಂಟನು ಪೇತ್ರ ಯೋಹಾನರನ್ನು ನೋಡಿ ಇವರಿಂದ ನನಗೆ ಏನಾದರೂ ದೊರಕಿತೆಂದು ತಾತ್ಕಾಲಿಕವಾಗಿ ಯೋಚಿಸುತ್ತಾ ಅವರನ್ನು ನೋಡಿದನು. ನೋಡಿ ಪ್ರಿಯರೇ, ಆ ಕುಂಟನು ನಿರಾಸೆಯುಳ್ಳವನಾಗಿದ್ದನು. ನನ್ನ ಪರಿಸ್ಥಿತಿ ಇಷ್ಟೇ, ನನ್ನ ಜೀವನದಲ್ಲಿ ಇಷ್ಟೇ ಎಂದು ಯೋಚಿಸುತ್ತಿದ್ದನು. ಆದರೆ ದೇವರು ಅವನಿಗೆ ಅವನ ಕುಂಟತನದಿಂದ ಅವನನ್ನು ಬಿಡಿಸಿದರು. ದೇವರು ಅವನ ಜೀವನದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ದೇವರು ಮಾಡಿದರು. ಅದೇ ರೀತಿಯಾಗಿ ಪ್ರಿಯರೇ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವ ವಿಷಯಕ್ಕಾಗಿ ನೀನು ಕುಗ್ಗಿ ಹೋಗಿದ್ದೀಯಾ, ಯಾವ ವಿಷಯದಲ್ಲಿ ನೀನು ಬಿದ್ದು ಹೋಗಿದ್ದೀಯಾ, ಯಾವ ವಿಷಯಕ್ಕಾಗಿ ನೀನು ಯೋಚಿಸುತ್ತಿದ್ದೀಯಾ, ಇದು ಇನ್ನು ಸಾಧ್ಯವಿಲ್ಲ ಎಂದು ಯೋಚನೆ ಮಾಡ್ತಾ ಇದೀಯಾ, ದೇವರು ಈ ಸಮಯದಲ್ಲಿ ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ. ನೀನಿರುವಂಥ ಪರಿಸ್ಥಿತಿಯಿಂದ ನಿನ್ನನ್ನು ಕೈ ಹಿಡಿದು ಮೇಲಕ್ಕೆ ದೇವರು ಎತ್ತುತ್ತಿದ್ದಾನೆ. ಪ್ರಿಯರೇ, ನೀನು ನಂಬುವುದೇ ಆದರೆ ದೇವರು ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡುತ್ತಾನೆ. ಪ್ರಿಯರೇ, ಆದುದರಿಂದ ಪ್ರತಿಯೊಬ್ಬರು ನಂಬಿಕೆಯಿಂದ ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ 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 ಪರಿಶುದ್ಧಾತ್ಮನೇ, ಸ್ತೋತ್ರ ಈ ಸಮಯಕ್ಕಾಗಿ ಸ್ತೋತ್ರ, ಈ ವೇಳೆಗಾಗಿ ಸ್ತೋತ್ರ. ಹೌದು ಕರ್ತನೆ, ಅಪ್ಪ, ನೀನು ಆ ಹುಟ್ಟುಕುಂಟನನ್ನು ಸ್ವಸ್ಥ ಮಾಡಿದಂಥ ದೇವರು ಕರ್ತನೆ. ಅವರ ಜೀವನದಲ್ಲಿ ಅಪ್ಪ ಕುಗ್ಗಿ ಹೋಗಿರುವಾಗ ನೀನು ಕೈ ಹಿಡಿದು ಮೇಲಕ್ಕೆ ಎತ್ತಿದಂಥ ದೇವರು ಕರ್ತನೆ. ಅದೇ ರೀತಿಯಾಗಿ ಯಾರ್ಯಾರು ಜೀವನದಲ್ಲಿ ಕುಗ್ಗಿ ಹೋಗಿದ್ದಾರೋ, ಯಾರ್ಯಾರು ಅಪ್ಪ ಸಮಸ್ಯೆಗಳಿಂದ ಬಳಲಿ ಹೋಗಿದ್ದಾರೋ ಅಂತ ಪ್ರತಿಯೊಬ್ಬೊಬ್ಬರನ್ನು ಅಪ್ಪ ನೀನು ಕೈ ಹಿಡಿದು ಮೇಲಕ್ಕೆ ಎತ್ತುವಂಥ ದೇವರಾಗಿದೆ ಕರ್ತನೆ. ಈ ಸಮಯದಲ್ಲಿ ಅಪ್ಪ ಪ್ರಾರ್ಥನೆ ನೋಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು. ಅವರ ಜೀವನದಲ್ಲಿ ಇದುವರೆಗೂ ಆಗದೇ ಇರುವಂಥ ಒಂದು ಕಾರ್ಯಗಳನ್ನು ಈ ಸಮಯದಲ್ಲಿ ನೀನು ಅದ್ಭುತವನ್ನು ಮಾಡು ಕರ್ತನೆ. ಸ್ತೋತ್ರ ರಾಜ. ಪ್ರತಿಯೊಬ್ಬೊಬ್ಬ ವಿಶ್ವಾಸಿಗಳನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.